ನಿಮ್ಮ ಹೊಲ ಅಥವಾ ಗದ್ದೆಗಳಿಗೆ ಹೋಗುವುದಕ್ಕೆ ದಾರಿ ಸಮಸ್ಯೆ ಇದೆಯಾ? ಚಿಂತೆ ಬಿಡಿ, ಸರ್ಕಾರವೇ ನಿಮಗೆ ಸಹಾಯ ಮಾಡುತ್ತೆ. ನಮ್ಮ ಭಾರತ ದೇಶವು ಹಳ್ಳಿಗಳನ್ನ ಹೊಂದಿರುವಂತಹ ದೇಶವಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಬೆನ್ನೆಲುಬು ರೈತ ಆಗಿದ್ದಾನೆ. ರೈತರು ಕೃಷಿ ಜಮೀನಿನ ವಿಚಾರಕ್ಕೆ ಸಾಕಷ್ಟು ಸಮಸ್ಯೆ ಹಾಗೂ ತೊಂದರೆಗಳನ್ನ ಅನುಭವಿಸುತ್ತಿರುತ್ತಾರೆ. ಆದರೆ ಕೆಲವರ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಮತ್ತೆ ಕೆಲವರ ಸಮಸ್ಯೆಗೆ ಪರಿಹಾರ ಸಿಕ್ಕಿರುವುದಿಲ್ಲ. ಅಂತಹದ್ದೇ ಒಂದು ಸಮಸ್ಯೆ ಅಂದ್ರೆ ಅದುವೇ ತಮ್ಮ ಕೃಷಿ ಜಮೀನಿಗೆ ಓಡಾಡಲು ಸರಿಯಾದ ದಾರಿ ಇಲ್ಲದೇ ಇರುವುದು. ಈ ಸಮಸ್ಯೆಗೆ ಸರ್ಕಾರ ಪರಿಹಾರ ನೀಡುವ ಆದೇಶವನ್ನ ಜಾರಿಗೆ ತಂದಿದೆ. ಅಷ್ಟಕ್ಕೂ ಆ ಆದೇಶವೇನು, ಇದಕ್ಕೆ ಪರಿಹಾರವೇನು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿಸುತ್ತಾ ಹೋಗುತ್ತೇವೆ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ನಮ್ಮಲ್ಲಿ ಪ್ರತಿದಿನ ಉಪಯುಕ್ತ ಮಾಹಿತಿಯನ್ನ ತಿಳಿದುಕೊಳ್ಳಿ. ನಮ್ಮ ರೈತರು ಕೃಷಿ ಕೆಲಸಗಳನ್ನ ಮಾಡುತ್ತಾರೆ. ಆದರೆ ಹಲವು ಸಾರಿ ಕೃಷಿ ನಡೆಯುವ ಜಾಗಗಳಲ್ಲಿ ಕೃಷಿ ಭೂಮಿಯಲ್ಲಿ ನಡೆದು ಹೋಗುವ ಹಾದಿಯ ವಿಚಾರಕ್ಕೆ ಸಮಸ್ಯೆಗಳು ನಡೆಯುತ್ತದೆ. ಕೃಷಿ ಜಮೀನಿಗೆ ಹೋಗುವುದಕ್ಕೆ ಸರಿಯಾದ ದಾರಿ ಇಲ್ಲದೆ ಇದ್ದಾಗ ಜನರ ನಡುವೆ ಈ ವಿಚಾರಕ್ಕೆ ಜಗಳಗಳು ಸಹ ನಡೆಯುವುದುಂಟು. ಇದರಿಂದ ಹಳ್ಳಿಯ ಜಗಳಗಳ ನಡುವೆ ರೈತರ ನಡುವೆ ಮನಸ್ತಾಪಗಳು ನಡೆಯುತ್ತದೆ. ಒಂದು ವೇಳೆ ನೀವು ಈ ತರಹದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಸರ್ಕಾರವೇ ನಿಮಗೆ ಒಂದು ಗುಡ್ ನ್ಯೂಸ್ ನೀಡಿದೆ. ಜಮೀನಿಗೆ ಹೋಗುವುದಕ್ಕೆ ಹಾದಿ ಇಲ್ಲದೆ ರೈತರು ತೊಂದರೆ ಅನುಭವಿಸುತ್ತಿದ್ದು, ಇಂತಹ ಸಮಸ್ಯೆಗಳನ್ನು ಸರಿಪಡಿಸಲು ಇದೀಗ ಸರ್ಕಾರ ಒಂದು ಹೊಸ ಪರಿಹಾರವನ್ನ ತಂದಿದೆ. ಕೆಲವು ರೈತರಿಗೆ ಜಮೀನಿಗೆ ಹೋಗುವುದಕ್ಕೆ ಸರಿಯಾದ ದಾರಿ ಇಲ್ಲ. ಇದಕ್ಕಾಗಿ ಅವರು ಖಾಸಗಿ ಜಾಗಗಳಿಂದ ತಮ್ಮ ಜಮೀನಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಖಾಸಗಿ ಜಾಗ ಹೊಂದಿರುವವರು ರೈತರ ಜೊತೆಗೆ ಜಗಳ ಮಾಡಿಕೊಳ್ಳುತ್ತಿದ್ದಾರೆ. ಈ ತೊಂದರೆಗೆ ಈಗ ಸರ್ಕಾರವೇ ಒಂದು ಪರಿಹಾರ ನೀಡಿದ್ದು, ಖಾಸಗಿ ಜಾಗ ಹೊಂದಿರುವವರಿಗೆ ರೈತರಿಗೆ ಓಡಾಡಲು ಜಾಗ ಮಾಡಿಕೊಡಬೇಕು ಎಂದು ಸರ್ಕಾರ ಆದೇಶ ನೀಡಿದೆ. ಅಕಸ್ಮಾತ್ ಪ್ರೈವೇಟ್ ಪ್ರಾಪರ್ಟಿ ಇರುವವರು ಜಾಗ ಕೊಡುವುದಕ್ಕೆ ತೊಂದರೆ ಕೊಟ್ಟರೆ ಪೊಲೀಸರು ಅಥವಾ ತಹಶೀಲ್ದಾರ್ ಅವರ ಸಹಾಯ ಪಡೆದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಿಳಿಸಿದೆ ಸರ್ಕಾರ. ಇನ್ನು ರೈತರ ಕೃಷಿ ಭೂಮಿಗೆ ಕಾಲು ದಾರಿ ಮಾಡಿಕೊಡುವ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ. ಇದೀಗ ಈ ವಿಚಾರಕ್ಕೆ ಸರ್ಕಾರವು ಹೊಸದಾಗಿ ಆದೇಶ ನೀಡಿದ್ದು, 1966ರ 59 ನಿಯಮದ ಅಡಿಯಲ್ಲಿ ಈ ದಾರಿ ಹಕ್ಕುಗಳ ಬಗ್ಗೆ ಪೂರ್ತಿ ಮಾಹಿತಿ ನೀಡಲಾಗಿದೆ. ಒಂದು, ಕೃಷಿ ಭೂಮಿಗೆ ಪ್ರವೇಶ ಮಾಡುವ ಹಕ್ಕು ಎಲ್ಲಾ ಕೃಷಿಕರ ಹಕ್ಕು ಆಗಿರುತ್ತದೆ. ಈ ಕಾರಣಕ್ಕೆ ರೈತರಿಗೆ ಈ ಹಕ್ಕು ಸಿಗುವ ಹಾಗೆ ಮಾಡಬೇಕು ಎನ್ನುವುದು ಸರ್ಕಾರದ ಉದ್ದೇಶ ಆಗಿದೆ. ಇದರ ಬಗ್ಗೆ ಸರ್ಕಾರವು ಕ್ರಮ ಕೈಗೊಳ್ಳಲಿದೆ. ಸರ್ಕಾರದ ಹೊಸ ಆದೇಶದ ಪ್ರಕಾರ ಯಾವುದೇ ರೈತ ಕೂಡ ತಮ್ಮ ಕೃಷಿ ಭೂಮಿಗೆ ಪ್ರವೇಶ ಮಾಡಲು ಬೇರೆಯವರ ಜೊತೆಗೆ ಜಗಳ ಆಡುವ ಅವಶ್ಯಕತೆ ಇಲ್ಲ. ಪೊಲೀಸರು ಅಥವಾ ತಹಶೀಲ್ದಾರರ ಸಹಾಯ ಪಡೆದು ತಮ್ಮ ಭೂಮಿಗೆ ಕಾಲ್ನಡಿಗೆಯ ದಾರಿ ಪಡೆದುಕೊಳ್ಳಬಹುದು.